ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ದಿನ ನಾನು ರುಚಿಯ ಬಗ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ರುಚಿ ಅಂದ ತಕ್ಷಣ ನಮಗೆ ನಮ್ಮ ಬಾಲ್ಯದ ನೆನಪುಗಳು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ರಜೆಯ ಸಂದರ್ಭದಲ್ಲಿ ಏನಾಗುತ್ತೆ, ಮಾವಿನಕಾಯಿ, ಗಿಣಿ ಮಾವಿನಕಾಯಿಗಳು ಹೆಚ್ಚು ಸಿಕ್ಕೋದ್ರಿಂದ ಅದನ್ನು ಎಲ್ಲ ಮಕ್ಕಳು ತುಂಬ ಇಷ್ಟಪಡ್ತಾರೆ, ತಿಂತಾರೆ. ಆದರೆ ಈ ಗಿಳಿ ಮಾವಿನಕಾಯಿಗೆ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಉಪ್ಪು ಮತ್ತು ಖಾರವನ್ನು ಹಾಕಿ ಜಜ್ಜಿ ನಾವು ತಿಂದಾಗ ಅದರ ರುಚಿಯೇ ಬೇರೆ. ಅದನ್ನು ಬೇರೆ ಬೇರೆ ಥರದಲ್ಲಿ ನಾವು ಬಳಕೆ ಮಾಡಿದಾಗ ರುಚಿಯೇ ಬೇರೆ. ಇದರ ಜೊತೆಗೆ ಹುಣಸೆ ಹಣ್ಣಿಗೆ ನಾವು ಉಪ್ಪು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಈ ಥರದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಜಜ್ಜಿ ಅದನ್ನು ನಾವು ಚಾಕ್ಲೇಟ್ ಥರ ಅದನ್ನು ಒಂದು ಕಡ್ಡಿಗೆ ಅದನ್ನು ಸಿಗಿಸ್ಕೊಂಡು ಅದನ್ನು ತಿಂತಾ ಇರ್ತಿದ್ವು. ಆ ಒಂದು ಆನಂದ ಇದೆಯಲ್ಲ, ನಿಜವಾಗ್ಲೂ ಅದು ಅದರ ನೆನಪು ಅಂತಲೇ ಅನ್ನಬಹುದು. ಹಾಗಾಗಿ ತಾವೆಲ್ಲ ಗಮನಿಸಿರ್ಬೋದು, ಮೊದಲೆಲ್ಲ ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಚಟ್ನಿ, ಕಾಯಿ ಚಟ್ನಿ ಮಾಡೋರು, ಅದ್ಭುತವಾದ ರುಚಿ ಇರ್ತಾಯಿತ್ತು. ಅದೇ ರೀತಿ ಕೆಲವೊಂದು ಹೋಟೆಲ್ಗಳಲ್ಲೂ ಅಷ್ಟೇ, ಅಲ್ಲಿಯ ಚಟ್ನಿ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ, ಆ ಅಲ್ಲಿರುವ ತಯಾರು ಮಾಡುವಂತಹ ಆಹಾರ ಪದಾರ್ಥಗಳು ತುಂಬ ರುಚಿಕರವಾಗಿರ್ತಿತ್ತು. ಅದೇ ರೀತಿ ಕೆಲವೊಂದು ಹಳ್ಳಿಗಳಲ್ಲಿ ಈಗಲೂ ಸಹ ಕಲ್ಲಿನಲ್ಲಿ ಖಾರವನ್ನು ತಿರುವುತ್ತಾರೆ, ಅಥವಾ ಕಲ್ಲಿನಿಂದ ತಿರುವಿ ಇಡ್ಲಿ, ದೋಸೆ ಅದನ್ನೆಲ್ಲ ಮಾಡ್ತಾರೆ. ಅದರ ರುಚಿಯೇ ಬೇರೆ, ನಾವು ಮಿಕ್ಸಿಯಲ್ಲಿ ತಿರುವಿ ಮಾಡಿದಾಗ ರುಚಿಯೇ ಬೇರೆ. ಅದಕ್ಕೆ ಬಹಳಷ್ಟು ಜನ ಹೇಳ್ತಾರೆ, ನಮ್ಮ ಅಜ್ಜಿ ಮಾಡಿದಂಥ ಅಡುಗೆ ತುಂಬ ಚೆನ್ನಾಗಿರ್ತಿತ್ತು, ನಮ್ಮ ತಾಯಿ ಮಾಡ್ತಿದ್ದಂಥ ಅಡುಗೆ ತುಂಬ ಚೆನ್ನಾಗಿರ್ತಿತ್ತು. ಆದರೆ ಈಗ ಯಾವ ಹೋಟೆಲಿನಲ್ಲೂ ಆ ರುಚಿ ನಮಗೆ ಸಿಗ್ತಾ ಇಲ್ಲ, ಮನೇಲೂ ಸಹ ಆ ರುಚಿ ಸಿಗ್ತಾ ಇಲ್ಲ ಅಂತ ಅಂತಾರೆ. ಆದರೆ ನಮಗನ್ಸುತ್ತೆ, ಏನು ಸುಮ್ಮನೆ ಇವರು ಅನ್ಬಹುದೇನೋ ಅಂಥೇಳಿ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಮಿಕ್ಸಿಯಲ್ಲಿ ತಿರುವಿದ ಖಾರಕ್ಕೂ ಮತ್ತು ಗುಂಡು ಕಲ್ಲು ಅಂತ ನಾವೇನು ಹೇಳ್ತೀವಿ, ರುಬ್ಬುವ ಕಲ್ಲಿನಲ್ಲಿ ತಿರುವಿದ ಮಸಾಲೆ ಪದಾರ್ಥಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹಾಗಾದರೆ ಇದರ ಹಿಂದಿರುವ ವಿಜ್ಞಾನ ಏನು ಅಂತ ನಾವು ನೋಡೋದಾದರೆ, ನಮಗೆಲ್ಲ ಸಾಮಾನ್ಯವಾಗಿ ನಾವು ನಮ್ಮ ಪ್ರಯೋಗಶಾಲೆಯಲ್ಲಿ DNA ಐಸೋಲೇಷನ್ ಅಂತ ಒಂದು ಪ್ರಕ್ರಿಯೆ ಮಾಡ್ತೀವಿ, ಒಂದು ಪ್ರಯೋಗ ಮಾಡ್ತೀವಿ. ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಪೆಸಲ್ ಆ್ಯಂಡ್ ಮಾರ್ಟರ್ ಅಂತ ಇರುತ್ತೆ. ಅಂದರೆ ನಾವು ಕುಟ್ಟಾಣಿ ಅಂತ ನಾವು ಏನಂತೀವಿ, ಆ ಥರ ಕುಟ್ಟಾಣಿಗಳಿರುತ್ತೆ. ಆ ಕುಟ್ಟಾಣಿ ಒಳಗಡೆ ನಾವೇನು ಮಾಡ್ತೀವಿ, ಟಿಶ್ಯೂಗಳು, ಅದು ಪ್ರಾಣಿಗಳ ಟಿಶ್ಯೂಗಳಾಗಿರ್ಬೋದು ಅಥವಾ ಸಸ್ಯಗಳ ಇದಾಗಿರ್ಬೋದು, ಅದನ್ನು ಹಾಕಿ ಚೆನ್ನಾಗಿ ಅರಿತೀವಿ. ಅದು ನಾವು ಮನೆಯಲ್ಲಿ ಮೊದಲೆಲ್ಲ ಕುಟ್ಟಾಣಿ ಒಳಗಡೆ ಯಾವ ರೀತಿ ಅರಿತಿದ್ವೋ ಆ ಥರ ಅರೆದು ನಂತರ ಅದನ್ನು ನಾವು ಪ್ರಯೋಗದಲ್ಲಿ ಬಳಕೆ ಮಾಡ್ತೀವಿ. ನಮ್ಮಲ್ಲೂ ಮಿಕ್ಸಿ ಥರದ್ದು ಸಣ್ಣ ಸಣ್ಣ ಒಂದು ಇದಿರುತ್ತೆ, ಇನ್ಸ್ಟ್ರೂಮೆಂಟ್ ಇರುತ್ತೆ. ಆದರೆ ಅದಕ್ಕೆ ಹಾಕೋದಿಲ್ಲ. ಇದು ಪೆಸಲ್ ಆ್ಯಂಡ್ ಮಾರ್ಟರ್ ಅಂತ ನಾನು ಹೇಳಿದೆ, ಕುಟಾಣಿ ಥರದ್ದು ಅರಿಯುವುದು, ಅದನ್ನೇ ನಾವು ಬಳಕೆ ಮಾಡ್ತೀವಿ. ಕಾರಣ, ಈ ಥರ ನಾವು ಬಳಕೆ ಮಾಡಿದಾಗ ಆ ಒಂದು ಯಾವುದೋ ಒಂದು ನಾವು ತಗೊಂಡಿರುವಂತಹ ವಸ್ತುವಿನಲ್ಲಿರುವ ಜೀವಕೋಶಗಳ ಹೊರ ಪದರನ್ನು ನಾವು ಒಡೆದು ನಂತರ ಅದರಲ್ಲಿರುವಂಥ ಅಂಶಗಳನ್ನು ಹೊರತೆಗೆದು ನಾವು ಪ್ರಯೋಗವನ್ನು ಮಾಡುವುದು. ಹಾಗಾದರೆ ಅದಕ್ಕೂ ನಾವು ತಿರುತ್ತಿದ್ವಲ್ಲ ಗುಂಡು ಕಲ್ಲಿನಲ್ಲಿ, ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಖಂಡಿತ ಇದೆ. ಕಾರಣ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಕಲ್ಲಿನಲ್ಲಿ ಮಸಾಲೆಯನ್ನು ಅರಿತಾಯಿದ್ರು. ಕಲ್ಲಿನಲ್ಲಿ ಮಸಾಲೆ ಅರಿಬೇಕಾದ್ರೆ ಕ್ರಷಿಂಗ್, ಮತ್ತು ಕ್ರಷ್ ಅಂದರೆ ಅದನ್ನು ಪ್ರೆಸ್ ಮಾಡೋದು, ಮತ್ತು ಅರಿಬೇಕಾದ್ರೆ ಉಜ್ಜೋದು, ಎರಡು, ಕ್ರಷಿಂಗು, ಪ್ರೆಸ್ಸಿಂಗು, ಇವೆರಡು ಬಹಳ ಪ್ರಮುಖವಾದ ಒಂದು ಪ್ರಕ್ರಿಯೆ ಎನ್ಬೋದು. ಏನಾಗುತ್ತೆ ಆವಾಗ, ಯಾವುದೇ ಒಂದು ಮಸಾಲ ಪದಾರ್ಥಗಳನ್ನು ನಾವು ಮೊದಲು ಕ್ರಷ್ ಮಾಡ್ತೀವಿ, ಅಂದರೆ ಅದನ್ನು ಮೇಲಿಂದ ಕ್ರಷ್ ಮಾಡಿದಾಗ ನಂತರ ಅದನ್ನು ಅರೆದಾಗ ಏನಾಗುತ್ತೆ ಅಂದರೆ ನಿಧಾನಗತಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಜೊತೆಯಲ್ಲಿ ಇಲ್ಲಿ ಜೀವಕೋಶಗಳು, ನಾವು ಏನು ಅರಿತಾ ಇರ್ತೀವಿ ಮಸಾಲೆ ಪದಾರ್ಥದ ಆ ಒಂದು ಸಸ್ಯದ ಜೀವಕೋಶ ಏನಿದೆ ಅದು ಒಡೆಯೋದ್ರಿಂದ ಅದರಲ್ಲಿರುವ ಅಂಶಗಳು ಆ ಮಸಾಲೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾದರೆ ಮಿಕ್ಸಿಯಲ್ಲಿ ಏನಾಗುತ್ತೆ ಅಂತಂದರೆ, ಮಿಕ್ಸಿಯಲ್ಲಿ ನಾವು ಯಾವುದೇ ಒಂದು ಪದಾರ್ಥವನ್ನು ಅರಿಯೋಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಅದರಲ್ಲಿರುವ ಬ್ಲೇಡ್ಗಳಿರುತ್ತಲ್ಲ, ಅದು ರೊಟೇಷನ್ ಪರ್ ಮಿನಿಟ್ ಅಂತೀವಿ, ಅತ್ಯಂತ ವೇಗವಾಗಿ ಅದು ತಿರುಗೋಕ್ಕೆ ಆರಂಭ ಆಗುತ್ತೆ. ಆ ಸ್ಪೀಡನ್ನ ರೊಟೇಷನ್ ಪರ್ ಮಿನಿಟ್ ಅಂತ ಕರಿತೀವಿ. ಅದು ಸಾವಿರಾರು ರೊಟೇಷನ್ ಪರ್ RPM ಅಂತ ಅಂತೀವಿ. 1000 RPM, 1500 RPM, 1500 RPM ಅಲ್ಲೇ ತಿರುಗೋದದು. ತಿರುಗಿದಾಗ ಏನಾಗುತ್ತೆ, ಯಾವುದೇ ಒಂದು ವಸ್ತುನ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸುತ್ತೆ. ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು ಮಿಕ್ಸಿಯಲ್ಲಿ ಕತ್ತರಿಸುವ ಪ್ರಕ್ರಿಯೆ. ಆದರೆ ಕಲ್ಲಿನಲ್ಲಿ ರುಬ್ಬಬೇಕಾದರೆ ಇದು ಒತ್ತುವುದು ಮತ್ತು ಉಜ್ಜುವ ಕ್ರಿಯೆ. ಕತ್ತರಿಸಿದಾಗ ಏನಾಗುತ್ತೆ ಅಂದರೆ ದೊಡ್ಡದು ಸಣ್ಣ 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 ಕಣಗಳಾಗುತ್ತೆ, ಆದರೆ ಜೀವಕೋಶಗಳು ಒಡೆಯೋದಿಲ್ಲ. ಆದರೆ
ನಾವು ರುಬ್ಬು ಕಲ್ಲಿನಲ್ಲಿ, ಗುಂಡು ಕಲ್ಲಿನಲ್ಲಿ ಅಥವಾ ಅರೆಯುವ ಕಲ್ಲಿನಲ್ಲಿ ಮಸಾಲ ಪದಾರ್ಥಗಳನ್ನು ಅರೆದಾಗ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಕಣಗಳಾಗೋದಿಲ್ಲ, ಅದರ ಬದಲೇನಾಗುತ್ತೆ ಅದರಲ್ಲಿರುವ ಜೀವಕೋಶಗಳು ಒಡೆದು ಅದರಲ್ಲಿರುವ ಅಂಶಗಳೇನಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಬೆಳ್ಳುಳ್ಳಿ ಅಲಿಸಿನ್ ಅಂತ ಒಂದು ರಾಸಾಯನಿಕ ಇದೆ. ಅದು ಒಡೆದಾಗ ಅದನ್ನು ಉಜ್ಜಿದಾಗ ಏನಾಗುತ್ತೆ, ಅಲಿಸಿನೇಸ್ ಎನ್ನುವ ಒಂದು ಎನ್ಸೈಮ್ ಬಿಡುಗಡೆ ಆಗುತ್ತೆ ಆ ಘರ್ಷಣೆಯಲ್ಲಿ. ನಂತರ ಅದು ಅಲಿಸಿನ್ ಎನ್ನುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಬೆಳ್ಳುಳ್ಳಿಗೆ ಅದರದೇ ಆದ ಒಂದು ಸುವಾಸನೆ ಇದೆ. ಇದು ಬಹಳ ಪ್ರಮುಖವಾಗಿ ನಾವು ನೋಡಬಹುದಾದಂಥ ವ್ಯತ್ಯಾಸ. ಈ ಸಂದರ್ಭದಲ್ಲಿ ತುಂಬ ಮಿಕ್ಸಿಯಲ್ಲಿ ಹೈ ಸ್ಪೀಡಲ್ಲಿ ತಿರುಗಿದಾಗ ಏನಾಗುತ್ತೆ ಅಂದರೆ ಬಹಳಷ್ಟು ಶಾಖ ಉತ್ಪಾದನೆಯಾಗುತ್ತೆ. ಶಾಖ ಜಾಸ್ತಿ ಆದಂಗೆ ನಮ್ಮ ಮಸಾಲ ಪದಾರ್ಥದಲ್ಲಿರುವಂತಹ ವೊಲಟೈಲ್ ಅಂದರೆ ಆವಿಯಾಗುವಂತಹ ರಾಸಾಯನಿಕಗಳು ಇರುತ್ತೆ. ಮಸಾಲೆ ಈಗ ಘಮ ಅಂತ ಘಮಗರಿಸುವಂಥ ಅಂಶಗಳು ಏನಿರುತ್ತೆ ಅಂದರೆ ಅದನ್ನು ವೊಲಟೈಲ್ ಕಾಂಪೌಂಡ್ ಅಂತೀವಿ. ಈ ವೊಲಟೈಲ್ ಕಾಂಪೌಂಡ್ ಎಲ್ಲ ಏನಾಗುತ್ತೆ ಅಂದರೆ ಆವಿಯಾಗ್ಬಿಡುತ್ತೆ. ಹಾಗಾಗಿ ಮಿಕ್ಸಿಯಲ್ಲಿ ತಯಾರಿಸಿದಂತಹ ಒಂದು ಏನು ಮಸಾಲೆ ಇರುತ್ತೆ ಅದಕ್ಕೂ ನಾವು ಗುಂಡು ಕಲ್ಲಿನಲ್ಲಿ ಅಥವಾ ಅರೆಯುವ ಕಲ್ಲಿನಲ್ಲಿ ಅಥವಾ ಜಜ್ಜಿದಂತಹ ಮಸಾಲಕ್ಕೂ ಬಹಳಷ್ಟು ವ್ಯತ್ಯಾಸಗಳು, ಗುರುತರವಾದ ವ್ಯತ್ಯಾಸಗಳು ಇದೆ. ಇದರಿಂದ ನಾವು ಅಡಿಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಒಂದು ಪರಿಮಳ ಆಗಿರ್ಬೋದು, ಆ್ಯರೋಮಾ ಅಂತಂತೀವಲ್ಲ, ಆ ರುಚಿ ಆಗಿರಬಹುದು, ಟೇಸ್ಟ್ ಆಗಿರ್ಬೋದು, ಖಂಡಿತವಾಗ್ಲೂ ಬದಲಾವಣೆ ಆಗುತ್ತೆ. ಹಾಗಾಗಿ ಚಟ್ನಿನ ನೋಡಿ, ನೀವು ಕಲ್ಲಿನಲ್ಲಿ ತಿರುವಿದ ಚಟ್ನಿ ಇರುತ್ತಲ್ಲ, ಸ್ವಲ್ಪ ತರಿ ಇರುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ಅದೇ ಮಿಕ್ಸಿಯಲ್ಲಿ ಹಾಕಿದಂತಹದ್ದು ಪೇಸ್ಟ್ ಥರ ಆಗೋಗುತ್ತೆ. ಸ್ವಲ್ಪ ತರಿಯಾಗಿ ಮಾಡ್ಬೋದು, ಆದರೆ ಪೇಸ್ಟ್ ಹಂಗಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಅಷ್ಟೊಂದು ನಮಗೆ ಒಂದು ತುಂಬ ಚೆನ್ನಾಗಿದೆ ಎನ್ನುವಂತಹ ಒಂದು ಇದನ್ನು ಅದು ಅನುಭವವನ್ನು ನೀಡೋದಿಲ್ಲ. ಇದು ಮೊದಲನೆಯ ಒಂದು ಬಹಳ ಪ್ರಮುಖವಾದ ಬದಲಾವಣೆ ಅಂತ ನಾವು ಹೇಳ್ಬೋದು. ಇನ್ನು ನಾವು ಯಾವುದೇ ಒಂದು ಮಸಾಲ ಪದಾರ್ಥ, ಯಾವುದೇ ಒಂದು ಪದಾರ್ಥವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಬಹಳಷ್ಟು ಎಸೆನ್ಷಿಯಲ್ ಆಯಿಲ್ಗಳು, ಈಗ ನಾವು ಮಸಾಲ ಪದಾರ್ಥಗಳ ಬಗ್ಗೆನೇ ಮಾತಾಡ್ತಿರೋದು, ಏಕೆಂದರೆ ನಾವು ಖಾರ ತಿರುಗಬೇಕಾದ್ರೆ ಬಹಳಷ್ಟು ಮಸಾಲೆಗಳನ್ನು ಹಾಕ್ತೀವಿ. ಎಸೆನ್ಷಿಯಲ್ ಆಯಿಲ್ಗಳಿರುತ್ತೆ, ಆಲ್ಡಿಹೈಡ್ ಇರುತ್ತೆ, ಫಿನಾಲಿಕ್ ಇರುತ್ತೆ, ಸಲ್ಫರ್ ಕಾಂಪೌಂಡ್ಗಳಿರುತ್ತೆ, ಇದೆಲ್ಲ ಟರ್ಪಿನಾಯ್ಡ್ಗಳು. ಇವೆಲ್ಲ ಇರೋದರಿಂದ ಅದಕ್ಕೆ ಅದರದೇ ಆದ ಒಂದೊಂದು ಘಮ ಅಥವಾ ಪರಿಮಳವನ್ನು ಅದು ಕೊಡುತ್ತೆ. ಉದಾಹರಣೆಗೆ ಕರಿಮೆಣಸಿನಲ್ಲಿ ಪೆಪ್ಪರಿನ್ ಇದೆ, ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಇದೆ, ಅದೇ ರೀತಿ ಲವಂಗದಲ್ಲಿ ಯುಜಿನಾಲ್ ಅನ್ನೋದೊಂದಿದೆ, ಕೊತ್ತಂಬರಿ ಸೊಪ್ಪಿನಲ್ಲಿ ಲಿನಲೂಲ್ ಅನ್ನೋದಿದೆ. ಈ ರೀತಿ ಒಂದೊಂದಕ್ಕೂ ಒಂದೊಂದು ಅಂಶಗಳಿದೆ, ರಾಸಾಯನಿಕಗಳು ಇದೆ. ಹಾಗಾಗಿ ಪ್ರತಿಯೊಂದು ಮಸಾಲ ಪದಾರ್ಥವು ತನ್ನದೇ ಆದ ಒಂದು ಪರಿಮಳವನ್ನು ಹೊಂದಿರೋದಕ್ಕೆ ಅದರಲ್ಲಿರುವ ಈ ಒಂದು ರಾಸಾಯನಿಕಗಳೇ ಬಹಳ ಮುಖ್ಯವಾದ ಕಾರಣ. ಹಾಗಾಗಿ ಇದು ಯಾವ ರೂಪವನ್ನು ಪಡೆಯುತ್ತೆ, ಯಾವ ರೀತಿ ಇದನ್ನು ನಾವು ಕ್ರಷ್ ಮಾಡಿದಾಗ ಈ ವೊಲಟೈಲ್, ಈಗ ನಾವೇನು ಮಾಡ್ತೀವಿ ಮಿಕ್ಸಿಯಲ್ಲಿ ಹಾಕಿದಾಗ ಏನಾಗುತ್ತೆ, ಇದು ವೊಲಟೈಲ್ ಅಂದರೆ ಆವಿಯಾಗುವ ಅಂಶವನ್ನು, ಗುಣಗಳನ್ನು ಇವು ಹೊಂದಿದೆ ಅಂತ. ಅತಿ ಹೆಚ್ಚು ಟೆಂಪರೇಚರು ಬಿಡುಗಡೆಯಾಗುತ್ತೆ. ಸಾಮಾನ್ಯವಾಗಿ ತಮಗೆಲ್ಲ ಇದರ ಅನುಭವ ಆಗಿರಬೇಕು. ನಾವು ಮಸಾಲ ಪದಾರ್ಥವನ್ನು ತಿರುವಿದಾಗ ಮಿಕ್ಸಿ ಬಿಸಿಯಾಗಿರುತ್ತೆ, ತುಂಬ ಬಿಸಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇದರಲ್ಲಿರುವ ಈ ವೊಲಟೈಲ್ ಕಾಂಪೌಂಡ್ಗಳೇನಿರುತ್ತೆ ಅದು ಸಂಪೂರ್ಣವಾಗಿ ಆವಿಯಾಗ್ಬಿಡುತ್ತೆ. ಹಾಗಾಗಿ ಅದು ಉಳ್ಕೊಳ್ಳೋದಿಲ್ಲ. ಆದರೆ ಕಲ್ಲಿನಲ್ಲಿ ತಿರುಗಬೇಕಾದ್ರೆ ಆ ಘರ್ಷಣೆ ಬಹಳ ನಿಧಾನವಾಗಿ ನಡೆಯೋದ್ರಿಂದ ಯಾವುದೇ ಶಾಖ ಬಿಡುಗಡೆಯಾಗೋದಿಲ್ಲ. ಈ ಎಲ್ಲ ಅಂಶಗಳು ಅದರಲ್ಲೇ ಇರುತ್ತೆ. ಇದು ಯಾವಾಗ ಬಿಡುಗಡೆಯಾಗುತ್ತೆ ಅಂದರೆ ಈ ಮಸಾಲೆಯನ್ನು ನಾವು ಕುದಿಸಿದಾಗ ಬಿಡುಗಡೆಯಾಗ್ತಾ ಬರುತ್ತೆ. ಜೊತೆಯಲ್ಲಿ ಮಿಕ್ಸಿಯಲ್ಲಿ ತಿರುವಿದಾಗ ಸರ್ಫೇಸ್ ಏರಿಯಾ ತುಂಬ ಜಾಸ್ತಿ ಇರುತ್ತೆ, ಅದರದ್ದು ಸರ್ಫೇಸ್ ಏರಿಯಾ, ಈ ಪಾರ್ಟಿಕಲ್ಗಳದ್ದು. ಹಾಗಾಗಿ ಈ ವೊಲಟೈಲ್ ಕಾಂಪೌಂಡ್ಗಳು ಏನಿದೆ, ಈ ಎಲ್ಲ ರಾಸಾಯನಿಕಗಳು ಬಹಳ ಬೇಗ ಆವಿಯಾಗಿ ಹೊರಟೋಗುತ್ತೆ. ಅಂದರೆ ಅದು ಕಳ್ಕೊಂಬಿಡುತ್ತದು ಅದರದ ಒಂದು ಸತ್ವವನ್ನು. ಆದರೆ ನಾವು ಕೈಯಲ್ಲಿ ರುಬ್ಬಿದಾಗ ಅಥವಾ ಅದನ್ನು ಅರೆಯುವ ಕಲ್ಲಿನಲ್ಲಿ ಅರೆದಾಗ ಏನಾಗುತ್ತೆ ಅಂದರೆ ಸರ್ಫೇಸ್ ಏರಿಯಾ ಅನೀವನ್ ಆಗುತ್ತದು, ಒಂದೇ ಸಮ ಪ್ರಮಾಣದಲ್ಲಿರೋದಿಲ್ಲ. ಒಂದು ಕಡೆ ಜಾಸ್ತಿ ಇರ್ಬೋದು, ಒಂದು ಕಡೆ ಕಡಿಮೆ ಇರಬಹುದು. ಅಂತಹ ಸಂದರ್ಭದಲ್ಲಿ ಅದು ಆವಿಯಾಗುವುದನ್ನು ಅದು ಹಾಳಾಗಿ, ಅಂದರೆ ಅದರಿಂದ ಹೊರಬಂದು ಸರ್ಫೇಸ್ ಏರಿಯಾ ವ್ಯತ್ಯಾಸ ಇರೋದರಿಂದ ಬಹಳ ಸುಲಭವಾಗಿ ಅದು ಡಿನೇಚರ್ ಆಗದೇ ಇದ್ದ ಹಾಗೆ ಒಂದು ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿದೆ. ಜೊತೆಯಲ್ಲಿ ಟೆಕ್ಸ್ಚರ್ ಅಂತೀವಿ, ಮೇಲ್ಮೈ ಏನಿದೆ ಅದು ಇದರಲ್ಲಿ ನಾವು ಅರೆಯುವ ಕಲ್ಲಿನಲ್ಲಿ ಅಥವಾ ಜಜ್ಜಿದಾಗ, ಕುಟ್ಟಿದಾಗ, ಕುಟ್ಟಾಣಿಯಲ್ಲಿ ಅಥವಾ ಅರೆಯುವ ಕಲ್ಲಿನಲ್ಲಿ ಅರೆದಾಗ ಏನಾಗುತ್ತೆ ಅಂತಂದರೆ ಇದರ ಒಂದು ಸರ್ಫೇಸ್ ಇದು ಒಂದು ಅನೀವನ್ ಆಗಿರುತ್ತೆ. ಕೆಲವು ನಮಗೆ ದಪ್ಪನೂ ಸಿಗುತ್ತೆ, ಕೆಲವು ಕಡೆ ಸಣ್ಣದಾಗೂ ಆಗಿರುತ್ತೆ. ಸೊ ಒಟ್ಟಾರೆ ಸೇರಿದಾಗ ಅದೇನಾಗುತ್ತೆ ಅಂದರೆ ಅದರ ಸತ್ವವನ್ನು ಕಳೆದುಕೊಳ್ಳದೆ ಅದು ಯಾವ ಥರ ಅಂದರೆ ನಮ್ಮ ಇದೆಲ್ಲ ರುಚಿಕರವಾದದ್ದು ಹೇಗೆ ಅಂತಂದರೆ ಒಂದು ಟೇಸ್ಟು, ಸ್ಮೆಲ್ಲು, ಟ್ರೈಜಿಮಿನಲ್ ನರ್ವ್ಗಳಂತ ಇದೆ ನಮ್ಮ ಮುಖದಲ್ಲಿ, ಅಂದರೆ ಬಾಯಿಯಲ್ಲಿ
ಟ್ರೈಜಿಮಿನಲ್ ನರ್ವ್ ಅಂತ. ಈ ಟ್ರೈಜಿಮಿನಲ್ ನರ್ವೇ ಟೇಸ್ಟನ್ನು ಕಂಡುಹಿಡಿಯುವಂಥದ್ದು. ಟೇಸ್ಟನ್ನು ಕಂಡುಹಿಡಿಯೋಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತಂದರೆ ಒಂದು ಸ್ಮೆಲ್ ಆಗಿರ್ಬೋದು ಮತ್ತು ಅದರ ರುಚಿ. ಇದನ್ನು ಆ ಒಂದು ನರ ಅದು ಸೆನ್ಸ್ ಮಾಡುತ್ತೆ, ಅದು ಅದನ್ನು ಮೆದುಳಿಗೆ ಕಳಿಸುತ್ತೆ. ಆವಾಗೇನಾಗುತ್ತೆ, ನಮಗೆ ಅದರ ಒಂದು ರುಚಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಕಂಡುಹಿಡಿತೀವಿ. ಹಾಗಾಗಿ ಇದು ನಾವು ತಿನ್ನಬೇಕಾದ್ರೆ ಏನಾಗುತ್ತೆ ಅಂತಂದರೆ ತುಂಬ ನುಣ್ಣಗೆ ಇರೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಸ್ವಲ್ಪ ತರಿ ಇರೋದ್ರಿಂದ ಅದು ಸೆನ್ಸೇಷನ್ ಆಗ್ತಾ ಇರುತ್ತೆ ನಮಗೆ. ಅದು ಸೆನ್ಸೇಷನ್ ಆದಾಗ ಏನಾಗುತ್ತೆ ಅಂದರೆ ಅದರ ಪರಿಮಳ, ಅದರ ಘಮ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ಅನುಭವಿಸ್ತೀವಿ. ಹಾಗಾಗಿ ನೋಡೋದಕ್ಕೆ ಇದು ಬಹಳ ಸರಳ ಅಂತ ಅನಿಸುತ್ತೆ, ಕಲ್ಲು ಮತ್ತು ಮಿಕ್ಸಿ. ಆದರೆ ಇದರ ಹಿಂದೆ ಬೇಕಾದಷ್ಟು ಸಣ್ಣ ಸಣ್ಣ ಅಂಶಗಳಿದೆ. ಈ ಅಂಶಗಳೇ ನಮ್ಮ ಆಹಾರಕ್ಕೆ ರುಚಿಯನ್ನು ನೀಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಮಸಾಲ ಪದಾರ್ಥಗಳು ಎಷ್ಟೇ ಬಳಕೆ ಮಾಡಿದ್ರೂ ಆಹಾರಗಳು ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ. ಕಾರಣ ಏನು ಅಂತಂದರೆ ಅದನ್ನು ನಾವು ಯಾವ ರೀತಿ ಅರೆತೀವಿ ಅನ್ನುವುದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಅದೇ ಮಸಾಲ ಪದಾರ್ಥಗಳು ಸ್ವಲ್ಪನೇ ಆಗಿರ್ಬೋದು, ಅದನ್ನು ಜಜ್ಜಿದಾಗ ಅಥವಾ ಅರೆದಾಗ ಅಥವಾ ಕುಟ್ಟಿದಾಗ ಕುಟ್ಟಣಿಗೆಯಲ್ಲಿ ಅದರಲ್ಲಿ ಬಿಡುಗಡೆಯಾಗುವ ವೊಲಟೈಲ್, ಅದು ಎಸೆನ್ಷಿಯಲ್ ಆಯಿಲ್ಗಳು ಹೆಚ್ಚು ಬಿಡುಗಡೆಯಾಗುತ್ತೆ, ಹೆಚ್ಚು ಅದರ ಜೀವಕೋಶಗಳು ಒಡೆದೋಗುತ್ತೆ, ಹೆಚ್ಚು ಅದರಲ್ಲಿರುವ ಅಂಶಗಳು ಹೊರಬರುತ್ತೆ, ಅದು ರುಚಿಯನ್ನು ನೀಡುತ್ತೆ. ಹಾಗಾಗಿ ನೋಡಿ, ಈ ಬೆಳ್ಳುಳ್ಳಿಯನ್ನು ತಿರುವಿದಾಗನೇ ಅದು ಅಲಿಸಿನಿನ್ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತಂತಾರೆ. ಅದಕ್ಕೋಸ್ಕರ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅಂತಂತಾರೆ. ಈಗ ತಾವು ಅಬ್ಸರ್ವ್ ಮಾಡಿರ್ಬೋದು, ಮನೆಯಲ್ಲಿ ಈ ಒಂದು ಈರುಳ್ಳಿಯನ್ನು ನಾವು ಯಾವ ರೀತಿ ಕತ್ತರಿಸ್ತೀವಿ ಅನ್ನೋದರ ಮೇಲೆ ಆ ಒಂದು ಆಹಾರ ಪದಾರ್ಥದ ರುಚಿಯನ್ನು ಅದು ನಿರ್ಧಾರ ಮಾಡುತ್ತೆ. ಸಣ್ಣದಾಗಿ ಕತ್ತರಿಸಿದಾಗ ಒಂಥರ, ತುರಿದಾಗಿ ಒಂಥರ, ಅಥವಾ ಮಿಕ್ಸಿಲಿ ಮಾಡಿದಾಗ ಒಂಥರ, ಅಥವಾ ಜಜ್ಜಿದಾಗ ಒಂಥರ. ಈ ಕ್ರಿಯೆಗಳಿದೆಯಲ್ಲ ಮೆಕ್ಯಾನಿಕಲ್ಲು, ಇದು ಆ ಜೀವಕೋಶಗಳನ್ನು ಪಾರ್ಷಿಯಲ್ಲಾಗಿ ಒಡೆಯುತ್ತಾ, ಸಂಪೂರ್ಣವಾಗಿ ಒಡೆಯುತ್ತಾ, ಅಥವಾ ಒಡೆಯೋದೇ ಇಲ್ವಾ, ಇದನ್ನು ನಿರ್ಧಾರ ಮಾಡೋದರಿಂದ ಇದು ಆಹಾರಕ್ಕೆ ಹೆಚ್ಚಿನ ಸತ್ವವನ್ನು, ರುಚಿಯನ್ನು ನೀಡುತ್ತೆ. ಹಾಗಾಗಿ ಮಸಾಲ ಪದಾರ್ಥಗಳನ್ನು ನಾವು ಬಳಕೆ ಮಾಡಬೇಕಾದ್ರೆ ಆದಷ್ಟು ಅದನ್ನು ಜಜ್ಜಿ ಅಥವಾ ಕುಟ್ಟಣಿಗೆಯಲ್ಲಿ ಮಾಡಿದಾಗ ಏನಾಗುತ್ತೆ, ಅದರ ಘಮನೇ ಬೇರೆ, ರುಚಿನೇ ಬೇರೆ. ಇಲ್ಲದಿದ್ದ ಪಕ್ಷದಲ್ಲಿ ಹೆಚ್ಚು ಶಾಖ ಮಿಕ್ಸಿಯಿಂದ ಬಿಡುಗಡೆ ಆಗೋದ್ರಿಂದ ಮತ್ತು ಹೈ ಸ್ಪೀಡಲ್ಲಿ ಅದು ಶಿಯರ್ ಫೋರ್ಸ್ ಅಂತ ಕರಿತೀವಿ ನಾವು, ಆ ಬ್ಲೇಡ್ಗಳಿರುತ್ತಲ್ಲ ಅದರಿಂದ ಅದು ಅತಿ ಹೆಚ್ಚು ಇದರಲ್ಲಿ ರೊಟೇಟ್ ಆಗೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದ ಒಂದು ಶಾಖ ಉತ್ಪಾದನೆಯಾಗುತ್ತೆ. ಹಾಗಾಗಿ ಮಿಕ್ಸಿ ಮತ್ತು ಕಲ್ಲು ಇವುಗಳ ಮೆಕ್ಯಾನಿಸಮು ಸಂಪೂರ್ಣ ಬೇರೆ ಬೇರೆ ಇದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ನೋಡಿ, ಕೆಲವೊಂದು ಹೋಟೆಲ್ಗಳ ಆಹಾರ ಪದಾರ್ಥಗಳು ತುಂಬ ರುಚಿಯಾಗಿ ಇರ್ತಿತ್ತು ಅಂತ ಅದಕ್ಕೋಸ್ಕರನೇ ಆ ಹೋಟೆಲ್ಗಳಿಗೆ ಹೆಸರಿರುತ್ತಿತ್ತು. ಆದರೆ ಇಂದೇನಾಗಿದೆ, ಇಂದು ನಾವು ಅದೇ ಹೋಟೆಲ್ಗೆ ಹೋಗಿ ತುಂಬ ಅದಕ್ಕೆ ಒಂದು ಹೆಸರು, ಒಂದು ಬ್ರ್ಯಾಂಡ್ ಇದೆ, ಅಂಥ ಹೋಟೆಲಿಗೆ ಹೋಗಿ ಆಹಾರವನ್ನು ಸೇವನೆ ಮಾಡಿದಾಗ ನಮಗೇನು ಅನಿಸೋಲ್ಲ, ಅಯ್ಯೋ ಏನು ಇಷ್ಟೊಂದು ಹೊಗಳ್ತಾರಲ್ಲ ಇದ್ರ ಬಗ್ಗೆ. ಆದರೆ ಇಲ್ಲೂ ಸಹ ಅದೇ ಥರ ಅಂತ ಏನು ವಿಶೇಷ ಅಥವಾ ವಿಶಿಷ್ಟ ಅಂತ ಅನ್ನೋ ಥರ ಏನು ರುಚಿ ಇಲ್ಲ ಅಂತ ನಮಗನ್ಸುತ್ತೆ. ಕಾರಣ, ಅವರು ಆಹಾರ ತಯಾರಿಕೆ ಮೊದಲು ಒಲೆಯಲ್ಲಿ ಮಾಡ್ತಾಯಿದ್ರು, ಸೌದೆ ಒಲೆಯಲ್ಲಿ ಕೈಯಲ್ಲಿ ರುಬ್ಬಿ ಮಸಾಲೆಗಳನ್ನು ತಯಾರು ಮಾಡ್ತಾಯಿದ್ರು. ಈ ರೀತಿ ಬಹಳಷ್ಟು ಟ್ರೆಡಿಷ್ನಲ್ ವೇಲಿ ಅದನ್ನು ಮತ್ತು ಒಂದು ಹದದಲ್ಲಿ ಅದನ್ನು ಬೇಯಿಸ್ತಾಯಿದ್ರು, ಇದೆಲ್ಲ ಇತ್ತು. ಆದರೆ ಇಂದೇನಾಗಿದೆ, ಈಗ ಮಾಡರ್ನೈಸೇಷನು ತುಂಬ ಗ್ರಾಹಕರು ಜಾಸ್ತಿ ಇದ್ದಾರೆ. ಹಾಗಾಗಿ ಏನು ಮಾಡ್ತಾರೆ, ಗ್ರಾಹಕರ ನಿರೀಕ್ಷೆಗಳನ್ನು ಪೂರೈಕೆ ಮಾಡಬೇಕು, ಅವರಿಗೆ ಒದಗಿಸಬೇಕು ಅನ್ನೋ ಕಾರಣದಿಂದ ಏನು ಮಾಡ್ತಾರೆ, ಇದು ಒಲೆ ಬದಲು ಗ್ಯಾಸ್ನ ಬಳಕೆ ಮಾಡ್ತಾರೆ. ಅದು ಮತ್ತು ಕೈಯಲ್ಲಿ ತಿರುವುದರ ಬದಲು ದೊಡ್ಡ ದೊಡ್ಡ ಮಿಕ್ಸಿಗಳನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಆಹಾರ ಪದಾರ್ಥಗಳು ಅವುಗಳ ಸ್ವಾದಿಷ್ಟವನ್ನು ಕಳ್ಕೊತಾ ಇದೆ, ಅವುಗಳ ಘಮವನ್ನು, ರುಚಿಯನ್ನು, ಒಂದು ವಾಸನೆಯನ್ನು ಕಳ್ಕೊತಾ ಇದೆ. ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಏನು ಮಾಡ್ತೀವಿ ಅದಕ್ಕಿಂತ ಕಮ್ಮಿ ನಮಗೆ ದೊರಕ್ತಾ ಇದೆ. ಇದಕ್ಕೆ ಕಾರಣ ಯಾವ ರೀತಿ ನಾವು ಮಸಾಲೆಯನ್ನು ತಯಾರು ಮಾಡ್ತೀವಿ ಅನ್ನೋದು. ಹಾಗಾಗಿ ಇದರ ಹಿಂದೆನೂ ಸಹ ವಿಜ್ಞಾನ ಇದೆ. ಅದನ್ನು ನಾವು ಅರಿತುಕೊಂಡ್ರೆ ಯಾವ ಯಾವ ಮಸಾಲೆಯಲ್ಲಿರುವ ರಾಸಾಯನಿಕಗಳು ಬಹಳ ಮುಖ್ಯವಾದದ್ದು. ಫೈಟೋಕೆಮಿಕಲ್ ಅಂತ ಅಂತೀವಿ ನಾವು. ದೇಹದ ಬಹಳಷ್ಟು ಕ್ರಿಯೆಗಳು ನಡಿಬೇಕು ಅಂದರೆ ಈ ಪೆಪ್ಪರಿನ್ ಆಗ್ಬೋದು, ಕರ್ಕ್ಯುಮಿನ್ ಆಗಬಹುದು, ಆಮೇಲೆ ಈ ಇಗ್ವಿನಾಲ್ ಆಗ್ಬೋದು, ಇಜಿನಾಲ್ ಆಗ್ಬೋದು, ಲಿನೋಲಿನ್ ಆಗ್ಬೋದು, ಆಲಿಸಿಲಿನ್ ಆಗ್ಬೋದು, ಇವೆಲ್ಲ ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ಇವುಗಳನ್ನು ಯಾವ ರೀತಿ ಬಳಕೆ ಮಾಡಿದರೆ ಅದು ದೇಹಕ್ಕೆ ಪೂರಕ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ನಾವು ತಯಾರಿಸುವ ಅಡಿಗೆ ಔಷಧದ ಥರ ಇರುತ್ತೆ. ಹಾಗಾಗಿ ಇಂಥ ಔಷಧದ ಥರದ ಅಡಿಗೆಯನ್ನು ಸೇವನೆ ಮಾಡಿದ್ರೆ ದೇಹಕ್ಕೆ ಆರೋಗ್ಯ, ಮನಸ್ಸಿಗೂ ಹಿತವನ್ನು ಉಂಟು ಮಾಡುತ್ತೆ. ನಮಸ್ಕಾರ.